ಇನ್ನು ಸಿದ್ದು ಪಾಟೀಲ್ರ ಅವಾಗೆಲ್ಲ ರಾಜಕೀಯದಾಗ ಇದ್ದಿಲ್ಲ. ಸಿದ್ದು ಪಾಟೀಲ್ರೆ ಏನೋ ಅವಾಗ ನೀವೇನೋ ರಾಜಕೀಯದಾಗ ಇದ್ದಿಲ್ಲ, ನಮ್ಮ ಸಂಘಟನೆ ತಿರುಗ್ತೀರಿ. ಕರೆಕ್ಟಾ? ಕರೆಕ್ಟ್. ಒಪ್ಕೊಳ್ಳೇಬೇಕು. ಒಪ್ಕೊಂಡ್ರೆ ಸಂತೋಷ, ಅದ್ರಾಗ ಏನಿಲ್ಲ. ಆಮ್ಯಾಗ ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗೇನ ನೀವು ರಾಜಕೀಯದಲ್ಲಿ ಪಾಪ ಮಾಡ್ತಾ ಇದ್ದಿಲ್ಲ, ನಮ್ ಜೊತೆಲೇ ಇದ್ರು. ನಮ್ ಜೊತೆಲಿ ನಾನೇ ಇವರಿಗೆ ಬಾಸ್ದರ್ದಲ್ಲಿ ಹೋಗಿ ಮಲ್ಲಿಕಾರ್ಜುನ ಮಾಸಟ್ಟಿ ಬಿ ಇಲ್ಲೇ ಜೀವಂತನ, ಮಹೇಶ್ ಅಗಡಿ ಬಿ ಜೀವಂತನ, ನಾನು ಎಲ್ಲರಿಗೂ ಹೇಳಿ ಏನು ವಿಶ್ವಗುರು ಬಸವಣ್ಣನವರು ಒಂದು ಮೂರ್ತಿ ಅನಾವರಣ ಆಗ್ಬೇಕು, ನಿಮ್ದು ಇದೆ ಪಾಪ, ನೀವೆಲ್ಲ ಸಾಕ ಬಾಂಬೆಗೆ ಹೋದ್ರಿ ಮಾಡ್ದ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆ ಸಮಯದಲ್ಲಿ ನಾನು ಶಾಸಕನಾಗಿದ್ದಿ. ಇವತ್ತು ಪುರಸಭೆಯವರುಗಳಿಗೆ ನಾನು ಆದೇಶ ಕೊಟ್ಟು ಅಲ್ಲಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಹಣ ಬಿಡುಗಡೆ ಮಾಡಿ ಇವತ್ತು ಪೆಡಿಸ್ಟಲ್ ಆಗಿರ್ಬೋದು, ಇವತ್ತು ವಿಶ್ವಗುರು ಬಸವಣ್ಣನ ಮೂರ್ತಿ ಆಗಿರ್ಬೋದು. ಇವತ್ತು ನಮ್ಮ ಸಮಯದಲ್ಲಿ ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ರಿ. ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಇರ್ಬೋದು, ಇವತ್ತು ವೀರಣ್ಣ ಪಾಟೀಲ್ ಇರ್ಬೋದು, ಅನೇಕ ಜನ ವ್ಯಾಪಾರಸ್ಥರು ಕೂಡ ಅದರಲ್ಲಿ ಸಹಕಾರಿ ಇದೆ. ನಾನು ನೋಡಿದ್ದೀನಿ. ಯಾಕಂದ್ರೆ ನಾವೇನು ಇವತ್ತು ಅಧಿಕಾರ ಬಂದವರಲ್ಲ, ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರು ನಾವು ಹುಟ್ಟಿ ಹಿಡಿದ್ರೆ ಬಂಗಾರ ಚಮಚ ಹುಟ್ಟಿದೀನಿ. ನನ್ನ ದೈವ ಹಂಗ. ಯಾಕಂದ್ರೆ ನಾವೆಲ್ಲ 65 ಹುಟ್ಟಿದ್ರೆ ನಮ್ಮ ತಂದೆ 78 MLA ಆಗಿ, ನಾವೇನು ಈಗ ಇದು ಬಂದಾಗ ಅಲ್ಲ, 78ರಲ್ಲೇ ಸ್ವರ್ಗೀಯ ತಂದಿರುವಂತ ಬಸವರಾಜ ಪಾಟೀಲ್ ಅವರು ಈ ಭಾಗದ ಶಾಸಕರಾಗಿ 2 ಬಾರಿ ಮಂತ್ರಿಯಾಗಿ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಇವತ್ತು ನಮ್ಮ ಪರಿವಾರಕ್ಕೆ ಸಿಕ್ಕಿದೆ. ನಾವು ಯಾವುದೂ ಕೂಡ ಯಾವುದೋ ಒಂದು ಅಧಿಕಾರ ಸಿಕ್ಕಿದೆ ಅಂತ ಅದು ಮಾಡಂಗಿಲ್ಲ. ಅಧಿಕಾರ ಬರ್ತದ, ಅಧಿಕಾರ ಹೋಗ್ತದ. ಅಧಿಕಾರದಿಂದ ನಾವು ಹೋದೆವು ಅಂದ್ರೆ ಅಧಿಕಾರ ಮುಂದೆ ಹೋಗ್ತದ, ನಮ್ಗೆ ಸಿಗೋದಿಲ್ಲ. ಅದು ಹೇಳಿ ಮನಸ್ಸು ಹೆಂಗಿರ್ಬೇಕು ಅಂದ್ರೆ ದೊಡ್ಡ ಮನಸ್ಸಿರ್ಬೇಕು. ನಾನು ವಿಧಾನ ಪರಿಷತ್ ಸದಸ್ಯರಿಗೆ ಹೇಳಿದ ಭೀಮರಾವ್ ಪಾಟೀಲ್ ಅವರಿಗೆ, ನೋಡಪ್ಪ ಪ್ರೋಟೋಕಾಲ್ ಇದೆ, ನೀನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ನೀನ್ ಬಾ ಮುಂದ್ಕೊಂಡ್ರು ಅಂತ ಹೇಳ್ದ. ಅದೇ ಹೇಳ್ತಾನೆ ಬಸವಣ್ಣ, ಸಮಬಾಳು. ಅವ್ರು ಏನ್ ಹೇಳಿದ್ರು ನನಗ, ಇರ್ಲಿ ಅಣ್ಣ ಎಲ್ಲರ ಕುಂತರು ಆಯ್ತಲ್ಲ, ನನ್ನ ಹಿಂದ್ ಕುಂತರು ಏನಾಯ್ತು, ಮುಂದ್ ಕುಂತರು ಏನಾಯ್ತು. ಇವತ್ತು ನೋಡಿ, ಇವತ್ತು ಕೆಲವು ಬರೇ ಪ್ರೋಟೋಕಾಲ್ ಎಲ್ಲೋಯ್ತು, ಪ್ರೋಟೋಕಾಲ್ ಸಿಗೋದಿಲ್ಲ. ಇವತ್ತೊಬ್ರು ವಿಧಾನ ಪರಿಷತ್ ಸದಸ್ಯರು MLAಗೆ ಎಷ್ಟು ಗೌರವ, MLCಗೂ ಅಷ್ಟೇ. ಅಪ್ಪರ್ ಹೌಸ್, ಲೋವರ್ ಹೌಸ್, ಮೇಲ್ಮನೆ ಮತ್ತು ತೆಳಮನೆ. ಎಳಬರೋರೆ ಗುರ್ತಿದ್ಯಾ? ಮೇಲ್ಮನೆ ತೆಳಮನೆ, ಇದ್ರಾಗ ಏನು ಮತ್ತೇನು ಭೇದ ಭಾವ ಇಲ್ಲ. ಬಸವಣ್ಣವ್ರ ಹೆಂಗ ಯಾವುದೂ ಇಲ್ಲ, ಹೆಣ್ಣು ಗಂಡು ಎರಡೇ. ಇವತ್ತು ಯಾವುದೂ ಜಾತಿ ಮತ ಭೇದ ಬೇಡ, ಹೆಣ್ಣು ಮತ್ತು ಗಂಡು. ಇವತ್ತು ಯಾಕೆ ಭೀಮರಾವ್ ಪಾಟೀಲ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಒಬ್ಬ ಮನುಷ್ಯ, ಯಾರೋ ಒಬ್ಬ ಅಧಿಕಾರ ನೋಡಿ, ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ 2ನೇ ಲೈನ್ನಲ್ಲಿ ಸೀಟ್ನಲ್ಲಿ ನಾನು ಹೇಳ್ದೆ, ಇಲ್ಲಪ್ಪ ನೀನು ಬಂದು ಮುಂದ್ಕೊಂಡ್ರು ಅಂದಾಗ, ಇಲ್ಲ ಎಲ್ಲಿ ಕುಂತ್ರೇನು ಬಸವಣ್ಣನ ಕಾರ್ಯಕ್ರಮ. ಇದು ಮನಸ್ಸು. हुमनाबाद बस स्टैंड के बिल्कुल बाजू एसएस पारा शॉपिंग मॉल में शादियों के लिए मिलेंगे जबरदस्त कलेक्शन। कोट, सूट, शेरवानी, जोधपुरी कुर्ता पैजामा और खास ब्रांडेड साड़ीज जैसे धर्मावरम, कांचीवरम और डिजाइनर साड़ीज। शर्टिंग में रेमंड्स, आदित्य बिरला और सेलोनो जैसे टॉप ब्रांड्स। और सिर्फ यही नहीं, बच्चों से लेकर बड़ों तक सभी ब्रांडेड ड्रेसेस, सब कुछ एक ही छत के नीचे सिर्फ एसएस पारा शॉपिंग मॉल में। ಇವತ್ತು ವಿಶೇಷವಾಗಿ ಹುಮ್ನಾಬಾದ್ ಪಟ್ಟಣದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ನೀವು ಎಲ್ಲ ಸೇರಿ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ಹುಮ್ನಾಬಾದ್ ಪಟ್ಟಣ, ಯಾಕಂದ್ರೆ ಎಲ್ಲರೂ ಸೇರ್ ಮಾಡಿದಾಗ ಅದೊಂದು ಶಕ್ತಿನೇ ಬೇರೆ ಇರ್ತದೆ. ಹೇಳ್ಬರವ್ರೆ, ಹೋದ್ಸಲ ನೀವೇ ಮಾಡಿದ್ರಿ, ಯಾರೋ ಬಂದ್ರಿ, ಯಾರೋ ಹೋದ್ರಿ, ಗುರ್ತಾಗಿಲ್ಲ. ಅದೇ ಅದು ಮಾಡಿದ್ರಿ, ಗುರ್ತಾಗಿಲ್ಲ ಪಾಪ. ಈ ಸಲ ಇವತ್ತೆಲ್ಲ ಗೌರವಾನ್ವಿತ ಅಧ್ಯಕ್ಷ ಇಟ್ಬೋದು, ಎಲ್ಲ ವ್ಯಾಪಾರಸ್ಥರು, ಸದಸ್ಯರು ಎಲ್ಲರೂ ಸೇರಿ ಇದು ಯಾವುದೇ ಒಂದು ಸಮಾಜದ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಕೈಯಲ್ಲಿ ತಾಳಿ ಹೊಡಿ ನೋಡೋಣ, ಯಾರಿಂದ ಆಯ್ತದನೋ ಸಾಧ್ಯ ಇಲ್ಲ. 2 ಕೈಯಲ್ಲಿ ತಾಳಿ ಹೊಡೆದ್ರೆ ಮಾತ್ರ ಸಾಧ್ಯ ಆಯ್ತದ. ಇಲ್ಲೇ ಹೋದ್ರೆ ಅಲ್ಲಿಂದಲ್ಲೇ, ಇಲ್ಲಿಂದ ಇಲ್ಲೇ. ಇವತ್ತು ನಾವೆಲ್ಲ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅವ್ರ ಕಲ್ಪನೆಗಳು ಏನಿತ್ತು, ಅವ್ರು ಕೊಟ್ಟಂತ ಸಂದೇಶ ಏನಿದೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ನಾವು ಸುಮ್ಮನೆ ವೇದಿಕೆ ಸಿಕ್ಕಿದ ಮೇಲೆ ಭಾಷಣ ಮಾಡೋದೇ ಮಾಡ್ತೀವಿ. ನಾವೇನಾದ್ರೂ ಬದಲಾವಣೆ ಆಗಿದ್ದೀವ? ಎಳವರವರೇ ಕರೆಕ್ಟಾ? ನೀವೆಲ್ಲ ಡಾಕ್ಟರೇಟ್ ತಗೊಂಡು ಎಲ್ಲ ಬಹಳಷ್ಟು ಕಾರ್ಯಕ್ರಮದಲ್ಲಿ ಬಸವರಾಜ ರುದ್ರವಾಡಿ ಅವರು, ಪಾರ ಅವರು, ನೀವೆಲ್ಲ ಬಹಳ ಇದು ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು 20 ವರ್ಷ ಈ ಭಾಗದ ಶಾಸಕನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ನಾವು ಅನೇಕ ಬಸವ ಜಯಂತಿಗಳು ಆಚರಣೆ ಮಾಡಿದ್ದೀವಿ. ಇವತ್ತು ಬಸವಣ್ಣ ಯಾವ ರೀತಿ ಹೇಳಿದಾರ, 12ನೇ ಶತಮಾನದಲ್ಲಿ ಇವನ್ ಯಾರವ ಎನ್ನದೆ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಭಾವನೆಗಳು ಇವತ್ತೊಂದು ವೇದಿಕೆ ಮೇಲೆ ಸೇರ್ಬೇಕಾಗಿತ್ತು ಅಂದ್ರೆ ಪಕ್ಷಾತೀತವಾಗಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಲಿ, ಇವತ್ತ ವಿಶ್ವಗುರು ಬಸವಣ್ಣವರು ಆಗಲಿ, ಇವತ್ತು ನಾವೆಲ್ಲ ಒಳ್ಳೆ ರೀತಿಯಿಂದ ಇವರೆಲ್ಲ ಮಹಾಪುರುಷರು. ಇವತ್ತು ಬಸವಣ್ಣನವರು ಕೊಟ್ಟಂತ ಸಂದೇಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡೇವು ಅಂದ್ರೆ ಏನೇನೂ ಆಗೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂದೇಶ ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ನೋಡಿ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಹೊರ ದೇಶದಲ್ಲಿ ಹೋಗಿ ಇವತ್ತು ಓದಿ ಇವತ್ತು ಎಷ್ಟೋ ಡಾಕ್ಟರೇಟ್ ಪಡೆದುಕೊಂಡು ಇವತ್ತು ವಿಶ್ವಕ್ಕೆ ಇವತ್ತು ಮಾದರಿ ಆಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಯಾಕೆ ನೆನೆಸ್ಕೊಳ್ತೀವಿ? ಇವತ್ತು ಅವ್ರು ಕೊಟ್ಟಂತ ಸಂದೇಶ ಇವತ್ತು ಏನಿದೆ, ಇವತ್ತು ಅವೆಲ್ಲ ನೋಡ್ತಾ ಇದ್ರಿ. ಇವತ್ತು ಯಾವ ರೀತಿ ನಮ್ಮ ಬಾಬಾ ಸಾಹೇಬ್ರು ಏನು ಸಂದೇಶ ಕೊಟ್ಟಿದಾರ, ಇವತ್ತೆಲ್ಲ ವೇದಿಕೆ ಮೇಲೆ ನಮ್ಮ ಮುನ್ಸಿಪಲ್ ಅಧ್ಯಕ್ಷರು, ಇವತ್ತು ಉಪಾಧ್ಯಕ್ಷರು, ಇವತ್ತೆಲ್ಲ ಸದಸ್ಯರುಗಳು, ಇವತ್ತು ಯಾರ್ಯಾರು ಏನಾಗಬೇಕು ಇವತ್ತೆಲ್ಲ ಇದರಿಂದ ಮಾಡ್ತಕ್ಕಂಥ ಕಾರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇವತ್ತು ಇನ್ನೊಂದು ಹೇಳ್ಬೇಕಾಗಿತ್ತು ಅಂದ್ರೆ ಮಾನ್ಯ ಶಾಸಕರು ಹೇಳಿದ್ರು, ಸಂತೋಷ. ಯಾವಾಗ ಹುಮ್ನಾಬಾದಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಆಗಬೇಕಾಗಿತ್ತು ಅಂದ್ರೆ ಮೊದಲು ನಾನು ಕರೆದು ಮಾತಾಡಿ ನಿಮಗೆಲ್ಲ ಕೊಟ್ಟು ಕಳಿಸ್ದಲ್ಲಿಗೆ ಬಾಜಾರ್ಕ್. ಇನ್ನು ಸಿದ್ದು ಪಾಟೀಲ್ರ ಅವಾಗೆಲ್ಲ ರಾಜಕೀಯದಾಗ ಇದ್ದಿಲ್ಲ. ಸಿದ್ದು ಪಾಟೀಲ್ರೆ ಇನ್ನು ಅವಾಗ ನೀವೇನೋ ರಾಜಕೀಯದಾಗ ಇದ್ದಿಲ್ಲ, ನಮ್ಮ ಸಂಗಡ ತಿರುಗ್ತೀರಿ. ಕರೆಕ್ಟಾ? ಕರೆಕ್ಟ್. ಒಪ್ಪಲೇಬೇಕು. ಒಪ್ಕೊಂಡ್ರೆ ಸಂತೋಷ, ಅದ್ರಾಗ ಏನಿಲ್ಲ. ಆಮ್ಯಾಗ ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವಾಗೇನ ನೀವು ರಾಜಕೀಯದಲ್ಲಿ ಪಾಪ ಮಾಡ್ತಾ ಇದ್ದಿಲ್ಲ, ನಮ್ಮ ಜೊತೆಲೇ ಇದ್ರು. ನಮ್ಮ ಜೊತೆಲಿ ನಾನೇ ಇವರಿಗೆ ಬಾಸ್ದರ್ದಲ್ಲಿ ಹೋಗಿ ಮಲ್ಲಿಕಾರ್ಜುನ ಮಾಸೆಟ್ಟಿ ಬಿ ಇಲ್ಲೇ ಜೀವಂತನ, ಮಹೇಶ್ ಅಗಡಿ ಬಿ ಜೀವಂತನ, ನಾನು ಎಲ್ಲರಿಗೂ ಹೇಳಿ ಏನು ವಿಶ್ವಗುರು ಬಸವಣ್ಣನವರು ಒಂದು ಮೂರ್ತಿ ಅನಾವರಣ ಆಗಬೇಕು. ನಿಮ್ದು ಇದೆ ಪಾಪ, ನೀವೆಲ್ಲ ಸಾಕ ಬಾಂಬೆಗೆ ಹೋದ್ರಿ ಮಾಡ್ತಾನೆ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆ ಸಮಯದಲ್ಲಿ ನಾನು ಶಾಸಕನಾಗಿದ್ದಿ. ಇವತ್ತು ಪುರಸಭೆಗಳಿಗೆ ನಾನು ಆದೇಶ ಕೊಟ್ಟು ಅಲ್ಲಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅದು ಹಣ ಬಿಡುಗಡೆ ಮಾಡಿ ಇವತ್ತು ಪೆಡಿಸ್ಟಲ್ ಆಗಿರ್ಬೋದು, ಇವತ್ತು ವಿಶ್ವಗುರು ಬಸವಣ್ಣನ ಮೂರ್ತಿ ಆಗಿರ್ಬೋದು. ಇವತ್ತು ನಮ್ಮ ಸಮಯದಲ್ಲಿ ನೀವು ಕೂಡ ಅದರ ಭಾಗಿಯಾಗಿದ್ರಿ. ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಇರ್ಬೋದು, ಇವತ್ತು ವೀರಣ್ಣ ಪಾಟೀಲ್ ಇರ್ಬೋದು, ಅನೇಕ ಜನ ವ್ಯಾಪಾರಸ್ಥರು ಕೂಡ ಅದರಲ್ಲಿ ಸಹಕಾರಿ ಇದೆ. ಇವತ್ತು ಬರೀ ನಾವು ನೀವು ಅಂತಲ್ಲ, ಎಲ್ಲರೂ ಕೂಡ ಮಾಡ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಯಶಸ್ವಿ ಆಗಿದೆ. ಇವತ್ತು ವಿಶ್ವಗುರು ಬಸವಣ್ಣವ್ರ ಮೂರ್ತಿ ಇವತ್ತು ಅನಾವರಣ ಆಗಿದೆ. ವಿಶ್ವಗುರು ಬಸವಣ್ಣವ್ರ ಮೂರ್ತಿ ನಾವು ಮಾಡಿದ ಸಂದೇಶ ಏನು? ಇವತ್ತು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಬಸವಣ್ಣವರು ಏನ್ ಹೇಳಿದ್ರು, ತಾವು ಹೇಳಿದ್ರಿ ಕಾಯಕವೇ ಕೈಲಾಸ. ಎಲ್ಲಿ ನಡೀತಾ ಇದೆ ಕಾಯಕವೇ ಕೈಲಾಸ? ನಾನೇನ್ ಮಾಡ್ತೀನಿ, ನನ್ನ ಪರಿವಾರಿಗೆ ಏನಾಯ್ತದ, ನಾನೇನ್ ಮಾಡ್ಕೋಬೇಕು, ನಂದೇನಿದೆ ಎಂಬುದೇ ನಾವೆಲ್ಲ ನೋಡ್ತಾ ಇದ್ದೀವಿ. ಬಸವಣ್ಣ ಏನ್ ಹೇಳಿದನ? ಬಸವಣ್ಣ ಸಮಾನತೆ, ಎಲ್ಲಿ ಸಮಾನತೆ ಆಗ್ತಾ ಇದೆ? ಎಲ್ಲಿ ಇಲ್ಲ. ಬರೇ ನಾವೆಲ್ಲ ಭಾಷಣ ಮಾಡೋದ್ರಲ್ಲಿ ಆಗ್ತಾ ಇದೆ. ಬಟ್ ಅದ್ರಲ್ಲಿ ಬದಲಾವಣೆ ತರಬೇಕು. ಬದಲಾವಣೆ ತಂದಾಗ ಮಾತ್ರ ಇವತ್ತೆಲ್ಲನೂ ಕೂಡ ಆಗ್ಲಕ್ ಸಾಧ್ಯ ಇದೆ. ಇವತ್ತು ಅನುಭವ ಮಂಟಪ ಬಗ್ಗೆ ಕೂಡ ತಾವು ಹೇಳಿದ್ರಿ. ಹಿಂದೆ ನಾವು ಶಾಸಕರಾಗಿದ್ದಾಗ ಈಶ್ವರ್ ಖಂಡ್ರೆ ಅವರು, ನಾನು, ಯಾಕಂದ್ರೆ ಹುಮ್ನಾಬಾದ್ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಇದರಲ್ಲಿ ನಾವು ಅದಕ್ಕೊಬ್ಬರು ಸದಸ್ಯರಾಗಿರ್ತೀವಿ. ಯಾಕಂದ್ರೆ ಈಗ ತಾವು ಕೂಡ ಅದಕ್ಕೊಬ್ಬರು ಸದಸ್ಯರು. ನಾವು ಸುಮಾರು 10 ವರ್ಷ ಅದರಲ್ಲಿ ನಾವು ಕೆಲಸ ಮಾಡಿ ಡಾಕ್ಟರ್ ಗೋರು ಚನ್ನಬಸಪ್ಪನವರು ಇವತ್ತು ಅವ್ರ ಇದ್ರಲ್ಲಿ ಒಂದು ನಾವು ಮೀಟಿಂಗ್ ಮಾಡಿ ಇವತ್ತು ಹೈ ಪವರ್ ಕಮಿಟಿ ಮೀಟಿಂಗ್ ಮಾಡಿ, ಎಲ್ಲಿ ಬಸವ ಕಲ್ಯಾಣದಲ್ಲಿ ಮೀಟಿಂಗ್ ಮಾಡಿದ್ವಿ, ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ. ಅದ್ರ ಮೇಲೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ನಿಯೋಗ ಹೋಗಿ ಅವಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ರವರು, ಸ್ವರ್ಗೀಯ ಬಸವರಾಜ್ ಪಾಟೀಲ್ ರವರು SM ಕೃಷ್ಣ ಸರ್ಕಾರ ಇದ್ದಾಗ ಕೂಡಲ ಸಂಗಮಕ್ಕೆ ಹೋಗಿದ್ರಲ್ಲಿ. ಕೂಡಲ ಸಂಗಮಕ್ಕೆ ಹೋಗಿದಾಗ ಅಲ್ಲಿ ನೋಡಿದಾಗ SM ಕೃಷ್ಣ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಧರಮ್ ಸಿಂಗ್ ಜಿ ಅವರು ಇವತ್ತೇನು ಅಲ್ಲಿ ನಿಮ್ದು ಕೂಡಲ ಸಂಗಮದಲ್ಲಿ ಏನಿದೆ, ಇವತ್ತು ಬಸವ ಕಲ್ಯಾಣದಲ್ಲಿ ಕೂಡ ಅನುಭವ ಮಂಟಪ ಆಗ್ಬೇಕು ಅನ್ನ ಬಸವಣ್ಣ ಇರ್ತಕ್ಕಂಥ ಇದು ಆಗಿದೆ, ಐಕ್ಯ ಸ್ಥಾನ ಇದೆ, ಇವತ್ತಲ್ಲಿ ಆಗ್ಬೇಕು ಅಂದಾಗ ಆ ಸಮಯದಲ್ಲಿ SM ಕೃಷ್ಣ ಅವರು ಒಂದು ಪ್ರಾಧಿಕಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಯಿತು. ಬಂಧುಗಳೆಲ್ಲರೂ ಗುರ್ತಾಗಬೇಕು ಯಾರ್ಯಾರ ಸಮಯದಲ್ಲಿ ಏನಾಯ್ತು ಅಂಬೋದು. ಅವಾಗ ಅಲ್ಲಿ ಒಂದು ಪ್ರಾಧಿಕಾರ ಆಯ್ತು. ಆ ಪ್ರಾಧಿಕಾರದಲ್ಲಿ ನಾವೆಲ್ಲ ಸದಸ್ಯರಾಗಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಯಾವ ಸರ್ಕಾರಗಳು ಬಂದು ಯಾವ ಸರ್ಕಾರಗಳು ಎಷ್ಟು ದುಡ್ಡು ಕೊಡ್ತು ಅದೆಲ್ಲರೂ ಕೂಡ ವಿಸ್ತಾರವಾಗಿ ಹೇಳ್ತಕ್ಕಂಥ ಸಮಯ ಇಲ್ಲ. ಯಾಕಂದ್ರೆ ಅವಾಗ ಪ್ರಾರಂಭ ಆಯ್ತು. ಪ್ರಾರಂಭ ಆಗಿದ ಮ್ಯಾಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಡಿಯೂರಪ್ಪಾಜಿ ಅವರ ಸರ್ಕಾರ ಹೋಯ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವತ್ತು ಹಣ ಬಿಡುಗಡೆ ಮಾಡಿ, ನಾನು ಮೊನ್ನೆ ಸಚಿವರು ಮಾದೇವಪ್ಪನವರು ಬಂದಾಗ ನಾನು ಕೂಡ ಅಲ್ಲಿ ಆ ಅನುಭವ ಮಂಟಪ ವೀಕ್ಷಣೆ ಮಾಡಕ್ ನೋಡಕ್ ನಾನು ಕೂಡ ಅವ್ರ ಜೊತೆಲಿ ಹೋಗಿದ್ದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಕೂಡ ಬಂದಾಗ ನಾವಲ್ಲಿ ಹೋಗಿದ್ದೀವಿ.
ಅಲ್ಲಿ ಹೋಗಿ ನೋಡಿದಾಗ ಅನುಭವ ಮಂಟಪ ಯಾವ ರೀತಿ ಕೆಲಸ ನಡೀತಾ ಇದೆ ಅವರೆಲ್ಲ ಇದರಲ್ಲಿ ಹಾಕಿ ಟಿವಿಯಲ್ಲಿ ನಮ್ಗೆ ತೋರಿಸ್ತಾ ಇದ್ರು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂತೇಳಿ. ಇವತ್ತು ಅನುಭವ ಮಂಟಪ ತಾವು ಹೇಳಿದಾಗ 600 ಕೋಟಿ ಇತ್ತು, ಇವತ್ತು ಜಾಸ್ತಿ ಆಗ್ಬೋದು, 600ರಿಂದ 700 ಕೋಟಿ ಆಗ್ಬೋದು. ಇವತ್ತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯವರು ನುಡದಂತೆ ನಡೆ ಯಾವುದೂ ಕೂಡ ಇದು ಮಾಡಲಾರ್ದಂಗ ಇವತ್ತು ಅನುಭವ ಮಂಟಪಕ್ಕೆ ದುಡ್ಡು ರಿಲೀಸ್ ಮಾಡಿ ಆ ಅನುಭವ ಮಂಟಪ ಬಹಳ ಪ್ರಗತಿಯಲ್ಲಿದೆ. ನಮ್ಮ ಮೊನ್ನೆ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು, ಇನ್ನು 1 ವರ್ಷದಲ್ಲಿ ಅನುಭವ ಮಂಟಪ ನಾವು ಉದ್ಘಾಟನೆ ಮಾಡ್ತೇವೆ ಎಂಬುದು ಕೂಡ ಹೇಳ್ತಾ ಇದ್ರು. ಬಂಧುಗಳೇ, ತಾವೆಲ್ಲ ಬಸವಾದಿ ಶರಣರು, ಇವತ್ತು ನಿಮ್ಗೆಲ್ಲ ಇದು ಇದೆ. ಇವತ್ತು ಏನು 12ನೇ ಶತಮಾನದಲ್ಲಿ ಮೊದಲನೇ ಪಾರ್ಲಿಮೆಂಟ್ ಅಂತ ಏನಿತ್ತು, ಇವತ್ತು ಆ ಪಾರ್ಲಿಮೆಂಟು ಇವತ್ತು ಬಸವ ಕಲ್ಯಾಣದಲ್ಲಿ ಆಗ್ತಾ ಇದೆ. ನಮಗೆ ಅಂತಿಂತ ಸಂತೋಷ ಅಲ್ಲ, ನಾವೆಲ್ಲ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾಳೆ ಅನುಭವ ಮಂಟಪ ಆದ್ಮೇಲೆ ಇವತ್ತು ವಿಶ್ವ ನೋಡ್ತಕ್ಕಂಥದ್ದು ಕೆಲಸ. ಇವತ್ತು ಇಡೀ ದೇಶದ ಜನ, ವಿಶ್ವದ ಜನ ಇವತ್ತು ಬಸವ ಕಲ್ಯಾಣ ಕಡೆ ಮೋರಿ ಮಾಡ್ತಕ್ಕಂಥದ್ದು. ಇವತ್ತು ಅಲ್ಲಿ ಬಂದು ಏನು ಅಣ್ಣ ಬಸವಣ್ಣ ಏನು 8ನೇ 12ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಇವತ್ತು ಆ 770 ಶರಣರನ್ನು ಕುಂಡಿಸ್ತಕ್ಕಂಥ ಕೆಲಸ ಇವತ್ತು ಆ ಅನುಭವ ಮಂಟಪದಲ್ಲಿ ಆ ಕೆಲಸ ಮುಗಿತಕ್ಕಂಥ ಹಂತದಲ್ಲಿ ಬಂದಿದೆ. ಇವತ್ತು ನಿಮಗೆಲ್ಲ ಗುರುತಿದೆ. ಇವತ್ತೆಲ್ಲಗಿನ ದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತ ತಮಗೆಲ್ಲ ಗುರುತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಹೇಳ್ಬೇಕಾಗ್ತದ, ಸುಭಾಷ್ ಕಲ್ಲೂರ್ ಅವರೇ, ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತ ಏನ್ ಮಾಡಿದ್ರು ಅಂತಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಗುರು ಬಸವಣ್ಣನವರಿಗೆ ಮಾಡಿದ್ರು. ಇದು ಸಣ್ಣ ಕೆಲಸ ಅಲ್ಲ. ಇವತ್ತು ನಿಮಗೆಲ್ಲ ಗುರುತಿದೆ. ಇವತ್ತು ಅಂತ ದೊಡ್ಡ ಕೆಲಸ ಸಿದ್ದರಾಮಯ್ಯನವರು ಮಾಡಿ ಇವತ್ತೆಲ್ಲ ಸಾಂಸ್ಕೃತಿಕ ನಾಯಕ ಇಡೀ ರಾಜ್ಯ, ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಜನ ನೋಡ್ತಾ ಇದ್ದಾರೆ. ಇವತ್ತು ವಿಶ್ವಗುರು ಬಸವಣ್ಣನವರ ಕಲ್ಪನೆ ಇವತ್ತು ಬರೇ ಕರ್ನಾಟಕ ಅಷ್ಟೇ ಅಲ್ಲ. ನಾನು ನಿನ್ನೆ ಮನೆಯಲ್ಲೋ ನೋಡಿದೆ, ನಾನು ಮಾನ್ಯ ಸಾಗರ್ ಖಂಡ್ರೆ ಅವ್ರು ಹೇಳ್ತಾ ಇದ್ರು, ನಾವು ಪಾರ್ಲಿಮೆಂಟ್ ಇದ್ರ ಬಗ್ಗೆ ಮಾತಾಡಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಬಸವ ಜಯಂತಿ ಮತ್ತು ಬಸವ ಒಂದು ಇದ್ರದ್ದು ಕಾರ್ಯಕ್ರಮ ಮಾಡ್ತಕ್ಕಂಥ ಕೂಡ ದಿಲ್ಲಿಯಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಸಾಗರ್ ಖಂಡ್ರೆ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ. ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಇವರೆಲ್ಲ ಬಸವಣ್ಣ ಸಾರಿರ್ತಕ್ಕಂಥದ್ದು, ಇವತ್ತು ಬಸವಣ್ಣನವ್ರು ಹೇಳಿರ್ತಕ್ಕಂಥದ್ದು ನಾವೆಲ್ಲ ಕಲ್ಪನೆ ನೋಡ್ತಾ ಇದೀವಿ. ಇವತ್ತು ಬಂಧುಗಳೇ, ಅದ್ರ ಜೊತೆಯಲ್ಲಿ ಇವತ್ತೆಲ್ಲ ನಿಮ್ಗೆ ಗುರುತಿದೆ, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ವಿಶ್ವಗುರು ಬಸವಣ್ಣನವರ ಒಂದು ಫೋಟೋ ಕೂಡ ಹಚ್ಚಬೇಕು ಅಂತ ಆದೇಶ. ಯಾಕಂದ್ರೆ ಎಲ್ಲರ ಆಫೀಸ್ನಲ್ಲಿ ಇವತ್ತು ವಿಶ್ವಗುರು ಬಸವಣ್ಣನವರ ಫೋಟೋ ಇರಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೊಟ್ಟಂತ ಕೊಡುಗೆಗಳು ಇವತ್ತು ಇವೆಲ್ಲನೂ ಕೂಡ ನಾವು ಕೂಡ ನೆನೆಸ್ಬೇಕಾಗಿದೆ. ಇವತ್ತು ಹುಮನಾಬಾದಲ್ಲಿ ಸಿದ್ಧಲಿಂಗಪ್ಪ ಪಾಟೀಲ್ರು ಬಸವೇಶ್ವರ ಮೂರ್ತಿದ್ ಒಂದು ಹೇಳಿದ್ರು, ಇನ್ನೊಂದು ಮೂರ್ತಿದವ್ರಿಗೆ ಬಂದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿದ್ ಕೂಡ ಏನಾಯ್ತು, ಯಾರೋ ಕಿಡಿಗೇಡಿಗಳು ಅದಕ್ಕೇನೋ ಕಲ್ಲು ಹೊಡೆದು ಸ್ವಲ್ಪ ಜಖಮ್ ಆಗಿತ್ತು. ಅದು ಆದ್ಮೇಲೆ ಅವಾಗಿರ್ತಕ್ಕಂಥ ಲಿಂಗೈಕ್ಯ ತಂದಿರುವಂತ ಬಸವರಾಜ್ ಪಾಟೀಲ್ರವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ರು. ಅದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾಗಿದ್ರು. ನಾನು 2003ರಲ್ಲಿ ಈ ಭಾಗದ ಶಾಸಕನಾಗಿದ್ದೆ. ಆ ಸಮಯದಲ್ಲಿ ಇವತ್ತು ನಾವು ಭೀಮಣ್ಣ ಶಾಖಾ ಸತ್ಯ ಸ್ವರ್ಗದಲ್ಲಿದ್ದಾನ ಪಾಪ. ಇವತ್ತು ಲಕ್ಷ್ಮಣ್ ಬಳ್ಳೂರವ್ರು ಇದ್ದಾರ, ಮಾರುತಿ ಶಾಖಾ ಅವರಿದ್ದಾರ, ಸುಭಾಷ್ ಸಾರೆ ಅವರಿದ್ದಾರ. ಇವತ್ತು ಅನೇಕ ಜನ ಎಲ್ಲ ಸೇರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇವತ್ತು ಪುಣೆ, ಬಾಂಬೆ ಕೊಟ್ಟು ಕಳಿಸಿ ಸುಂದರವಾದಂತ ಒಂದು ಮೂರ್ತಿ ಇವತ್ತು ಹುಮ್ನಾಬಾದಲ್ಲಿ ಆಗ್ಬೇಕು ಅಂತ ಬಸವರಾಜ್ ಪಾಟೀಲ್ ಅವ್ರದ್ದೇನು ಕನಸಿತ್ತು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ನಮ್ದು ಧರಮ್ ಸಿಂಗ್ ಜಿ ಅವರು ಎಲ್ಲರೂ ಜೊತೆಗೂಡಿ ಹುಮ್ನಾಬಾದಲ್ಲಿ ಆ ಸಮಯದಲ್ಲಿ ಬಂದಾಗ ಏನು ಆ ಮೂರ್ತಿ ಉದ್ಘಾಟನೆ ಆಯಿತು. ಅದರ ಜೊತೆಯಲ್ಲಿ ಹುಮ್ನಾಬಾದ್ ಪಟ್ಟಣ ಮತ್ತು ಚುಡುಗುಪ್ಪಕ್ಕೆ ನಿಮಗೆ ಬೇಕಾದ್ರೆ ಎಲ್ಲ ದಾಖಲೆಗಳು ಕೂಡ ಕೊಡ್ತೀನಿ ಮಾಧ್ಯಮ ಸ್ನೇಹಿತರೆ. 2003ರಲ್ಲಿ SIM ಕೃಷ್ಣ ಅವರು ಇವತ್ತೇನು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇವತ್ತಲ್ಲಿ ಬಂತು, ಅದು ಕೂಡ ತೇರು ಮೈದಾನದಲ್ಲಿ ಉದ್ಘಾಟನೆ ಮಾಡಿದ್ರು. ಅದರ ಜೊತೆಯಲ್ಲಿ ವಿಶ್ವಗುರು ನಮ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂಡ ಅವತ್ತಿನ ದಿನನೇ ಅನಾವರಣ ಆಯಿತು. ಅದೆಲ್ಲ ಕೂಡ ದಾಖಲೆಗಳು ನಿಮಗೆ ಕೊಡ್ತೀನಿ. ನಾನು ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಯಾವ ಸಮಯದಲ್ಲಿ ಏನಾಯ್ತು, ಇವತ್ತು ಜನ ಬಹಳ ಜಾಗೃತ ಆಗಿದ್ದಾರೆ, ಜನ ಬಹಳ ಹುಷಾರಾಗಿದ್ದಾರೆ. ಇವತ್ತೆಲ್ಲ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಕ್ಷಣದಲ್ಲಿ ಇವತ್ತು ಹುಮ್ನಾಬಾದಲ್ಲಿ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ಸೇರಿದ್ದಾರೆ ಎಂಬುದು ಕೂಡ ಅದು ಜನ ನೋಡ್ತಾ ಇದ್ದಾರೆ. ಹೋದ ವರ್ಷ ಏನಿತ್ತು, ಆಚಿ ವರ್ಷ ಏನಿತ್ತು, ಇವತ್ತೆಲ್ಲನೂ ಕೂಡ ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಬಸವ ಜಯಂತಿ ಈಗ ಹೇಳಿದಂಗೆ, ಶಾಸಕರು ಹೇಳಿದಂಗ ಬೇರೆ ಯಾವುದು ರಾಜಕೀಯ ಮಾತಾಡೋದು ಬೇರೆ ವೇದಿಕೆ ಮಾತಾಡೋಣ, ಆ ಸಮಯ ಬಂದಾಗ ಅದೆಲ್ಲನೂ ಕೂಡ ಮಾತಾಡೋಣ.
ಇವತ್ತಿಂದ ಏನಿದೆ ಬಸವ ಜಯಂತಿ ನಿಮಿತ್ತವಾಗಿ ಇವತ್ತೇನು ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು ಅಭಿಷೇಕ್ ಪಾಟೀಲ್ರವರು ಇವತ್ತು ತಾವೆಲ್ಲ ಸೇರಿ ಇವತ್ತೇನು ತಾವು ಕಾರ್ಯ ಮಾಡಿದ್ರಿ, ಬಹಳ ಒಳ್ಳೆ ಕಾರ್ಯ ಮಾಡಿದ್ರಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಜನ ಇವತ್ತು ಸಮಾಜ ಸಂಘಟನೆ ಆಗ್ಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ, ಸಂಘಟನೆ, ಹೋರಾಟ ಇವತ್ತು ಮಾಡ್ತಕ್ಕಂಥ ಇದ್ರಲ್ಲಿ ನಾವೆಲ್ಲ ಹೋರಾಡಬೇಕಾಗಿದೆ. ಇವತ್ತು ತಾವೆಲ್ಲ ನೋಡಿದ್ರಿ, ಇವತ್ತು ನಿಜವಾಗ್ಲೂ ಒಂದ್ ಕಡೆ ಇದೂ ಆಗುತ್ತೆ. ಮೊನ್ನೆ ಆಗಿರ್ತಕ್ಕಂಥ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಬಹಳ ಪರಿಸ್ಥಿತಿ ವಿಕೋಪ ಹೋಯ್ತು. ನೋಡಿ ಎಲ್ಲೇನ್ರಿ ಯಾವ ಸರ್ಕಾರ ಆ ಸರ್ಕಾರ ಅಂತ ಹೇಳೋದಿಲ್ಲ ನಾನು. ಇವತ್ತು ಎಂಥ ಒಂದು ದುರ್ಘಟನೆ ಇವತ್ತು ನಮ್ಮ ದೇಶದಲ್ಲಿ ಆಯ್ತು. ಇವತ್ತು ಆಗ್ಬಾರ್ದಾಗಿತ್ತು. ಇವತ್ತೇನು 26-28 ಜನ ನಮ್ಮ ಕರ್ನಾಟಕದವರು ಕೂಡ ಇಬ್ರು, ಮಂಜುನಾಥ್ ಅವರು ಇನ್ನೊಬ್ರು ಇಬ್ರು ಇವತ್ತಲ್ಲಿ ಇದು ಆಗ್ಬೇಕಾಯ್ತು. ಇವತ್ತಿದೆಲ್ಲ ದೇಶದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಸಂಘಟಿತರಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತಿನ್ನೂ ತಾವು ತಾಯಂದ್ರು ಸಾಕಷ್ಟು ಜನ ಸೇರಿದೆ. ಯಾಕಂದ್ರೆ ಈಗ ಬಸವಕುಮಾರ್ ಪಾಟೀಲ್ ರವರು ಅಲ್ಲಿಂದ ಬಂದಿದ್ದಾರೆ, ಅವ್ರದ್ದು ಕೂಡ 4 ಮಾತು ಕೇಳಬೇಕು ಅಂತ ನಾವು. ಯಾಕಂದ್ರೆ ತಾವು ಅಲ್ಲಿಂದ ಬಂದಿದ್ರಿ, ಸಾಕಷ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಈ ಜಯಂತಿ ಮಹೋತ್ಸವದಲ್ಲಿ ತಾವು ಅನೇಕ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಿದ್ರಿ. ತಾವು ಕೂಡ ತಮ್ಮ 4 ಮಾತುಗಳನ್ನು ನಾವೆಲ್ಲರೂ ಕೂಡ, ಯಾಕಂದ್ರೆ ಈ ನಮ್ದು ಯಾರೋ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಮಾತಾಡಲ್ಲ ಅಂತ ಹೇಳಿದಾರೆ. ಯಾಕಂದ್ರೆ ಸಮಯದ ಅಭಾವ ಇದೆ. ಇವತ್ತ ಕೇಳಿ ಮನಸ್ಸು ಹ್ಯಾಂಗಿರ್ಬೇಕು ಅಂದ್ರೆ ದೊಡ್ಡ ಮನಸ್ಸಿರ್ಬೇಕು. ನಾನು ವಿಧಾನ ಪರಿಷತ್ ಸದಸ್ಯರಿಗೆ ಹೇಳಿದೆ, ಭೀಮರಾವ್ ಪಾಟೀಲ್ ಅವರಿಗೆ, ನೋಡಪ್ಪ ಪ್ರೋಟೋಕಾಲ್ ಇದೆ, ನೀನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ನೀನ್ ಬಾ ಮುಂದ್ಕೊಂಡ್ರು ಅಂತ ಹೇಳ್ದ. ಅದೇ ಹೇಳ್ತಾನೆ ಬಸವಣ್ಣ, ಸಮಬಾಳು ಸಮಬಾಳು. ಅವ್ರು ಏನ್ ಹೇಳಿದ್ರು ನನಗ, ಇರ್ಲಿ ಅಣ್ಣ ಎಲ್ಲರೂ ಕುಂತರು ಆಯ್ತಲ್ಲ, ನನ್ನ ಹಿಂದ್ ಕುಂತರು ಏನಾಯ್ತು, ಮುಂದ್ ಕುಂತರು ಏನಾಯ್ತು. ಇವತ್ತು ನೋಡಿ, ಇವತ್ತು ಕೆಲವು ಬರೇ ಪ್ರೋಟೋಕಾಲ್ ಎಲ್ಲೋಯ್ತು, ಪ್ರೋಟೋಕಾಲ್ ಸಿಗೋದಿಲ್ಲ. ಇವತ್ತೊಬ್ರು ವಿಧಾನ ಪರಿಷತ್ ಸದಸ್ಯರು MLA ಗೆ ಎಷ್ಟು ಗೌರವ, MLC-ಗೂ ಅಷ್ಟೇ. ಅಪ್ಪರ್ ಹೌಸ್, ಲೋವರ್ ಹೌಸ್, ಮೇಲ್ಮನೆ ಮತ್ತು ತೆಳಮನೆ. ಎಳಬರೋಣ ಗುರ್ತಿದ್ಯಾ? ಮೇಲ್ಮನೆ ತೆಳಮನೆ, ಇದ್ರಾಗ ಏನು ಮತ್ತೇನು ಭೇದ ಭಾವ ಇಲ್ಲ. ಬಸವಣ್ಣವ್ರ ಹೆಂಗ ಯಾವುದೂ ಇಲ್ಲ, ಹೆಣ್ಣು ಗಂಡು ಎರಡೇ. ಇವತ್ತು ಯಾವುದೂ ಜಾತಿ ಮತ ಭೇದ ಬೇಡ, ಹೆಣ್ಣು ಮತ್ತು ಗಂಡು. ಇವತ್ತು ಯಾವ ಭೀಮರಾವ್ ಪಾಟೀಲ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಒಬ್ಬ ಮನುಷ್ಯ, ಯಾರೋ ಒಬ್ಬ ಅಧಿಕಾರ ನೋಡಿ, ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿ 2ನೇ ಲೈನ್ನಲ್ಲಿ ಸೀಟ್ನಲ್ಲಿ ನಾನು ಹೇಳ್ದೆ, ಇಲ್ಲಪ್ಪ ನೀನು ಬಂದು ಮುಂದ್ಕೊಂಡ್ರು ಅಂದಾಗ, ಇಲ್ಲ ಎಲ್ಲಿ ಕುಂತ್ರೇನು ಬಸವಣ್ಣನ ಕಾರ್ಯಕ್ರಮ. ಇದು ಮನ್ಸು ಇವತ್ತು ಇದು ಆಗ್ಬೇಕು. ನಮ್ಮದೆಲ್ಲರೂ ಕೂಡ ದೊಡ್ಡವರು ಸಣ್ಣವರು, ಅಧಿಕಾರ ಎಷ್ಟು ದಿನ ಯಾರಿಗೆ ಶಾಶ್ವತ ಇರ್ತದೆ? ಯಾರು ಶಾಶ್ವತ ಇಲ್ಲ. ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಇಲ್ಲ. ನಾನು ನೋಡಿದ್ದೀನಿ. ಯಾಕಂದ್ರೆ ನಾವೇನು ಇವತ್ತು ಅಧಿಕಾರ ಬಂದವರಲ್ಲ. ಸ್ವರ್ಗೀಯ ಬಸವರಾಜ ಪಾಟೀಲ್ ಅವರು, ನಾವು ಹುಟ್ಟಿದ ಹಿಡಿದ್ರೆ ಬಂಗಾರ ಚಮಚ ಹುಟ್ಟಿದೀನಿ. ನನ್ನ ದೈವ ಹಂಗ. ಯಾಕಂದ್ರೆ ನಾವೆಲ್ಲ 65 ಹುಟ್ಟಿದ್ರೆ ನಮ್ಮ ತಂದೆ 78ರಿಗೆ MLA ಆಗಿ, ನಾವೇನು ಈಗ ಇದು ಬಂದಾಗ ಅಲ್ಲ, 78ರಲ್ಲೇ ಸ್ವರ್ಗೀಯ ತಂದಿರುವಂತಹ ಬಸವರಾಜ ಪಾಟೀಲ್ ಅವರು ಈ ಭಾಗದ ಶಾಸಕರಾಗಿ, 2 ಬಾರಿ ಮಂತ್ರಿಯಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಇವತ್ತು ನಮ್ಮ ಪರಿವಾರಕ್ಕೆ ಸಿಕ್ಕಿದೆ. ನಾವು ಯಾವುದೂ ಕೂಡ ಯಾವುದೋ ಒಂದು ಅಧಿಕಾರ ಸಿಕ್ಕಿದೆ ಅಂತ ಅದು ಮಾಡಂಗಿಲ್ಲ. ಅಧಿಕಾರ ಬರ್ತದ, ಅಧಿಕಾರ ಹೋಗ್ತದ. ಅಧಿಕಾರದಿಂದ ನಾವು ಹೋದೆವು ಅಂದ್ರೆ ಅಧಿಕಾರ ಮುಂದೆ ಹೋಗ್ತದ, ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಅಧಿಕಾರದಿಂದ ಯಾರು ಕೂಡ ಹೋಗ್ತಕ್ಕಂಥದ್ದಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಆಗಿರಲಿ. ನಿಮ್ ಸೇವೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾವು ತೊಡಗ್ತೀವಿ. ಮುಂದೂ ಕೂಡ ಬಹಳ ವಿಜೃಂಭಣೆಯಿಂದ ಬಸವ ಜಯಂತಿ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಇರ್ಬೋದು, ಎಲ್ಲಾ ಜಯಂತಿ ಕೂಡ ನಾವು ಅದ್ದೂರಿಯಾಗಿ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡೋಣ. ಬಿಕ್ಕಿದ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಏನು ಪಕ್ಷ ಪಾರ್ಟಿ ನೋಡೋಣ, ಇವೆಲ್ಲ ಕೂಡ ನಾವು ಕಾರ್ಯ ಮಾಡೋಣ ಅಂತ ನಾನು ಹೇಳಿ, ನಾನು ಇವತ್ತು ನನ್ನನ್ನು ಕರೆದಿ ಕೂಡ ಇವತ್ತು ಮಹೇಶ್ ಹೆಗಡಿ ಅವರು, ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರು, ಜಗದೀಶ್ ಬಾವಿ ಅವರು, ಅನೇಕ ಜನ ತಾವೆಲ್ಲ ಸೇರಿ ಸುಮಾರು 8 ದಿವಸ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು, ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೇಕು ಅಂತ ತಾವೆಲ್ಲ ದುಡಿದಿದ್ರಿ. ತಮಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮುಂದೂ ಕೂಡ ಎಲ್ಲ ಒಳ್ಳೆ ಕಾರ್ಯಗಳಾಗಲಿ. ಬಸವಣ್ಣ ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಶಕ್ತಿ ಕೊಡ್ಲಿ. ಯಾಕಂದ್ರೆ ಬಸವಣ್ಣ ಎಲ್ಲರಿಗೊಂದು ಒಳ್ಳೇದು ಕಿವಿ ಹೇಳಿ. ಯಾಕಂದ್ರೆ ನಾನು ಹೇಳಿದಾಗ ಈಗಾಗಲೇ ಹೇಳಿದೆ ನಾನು, ಇವನ್ ಯಾರವ ಎನ್ನದೆ ಇವನ್ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ಆ ಇದರಲ್ಲಿ ನಾವು ಬದುಕಿದ್ರೆ ಮಾತ್ರ ಸಾಧ್ಯ ಇರ್ತದ. ಇಲ್ಲೇ ಹೋದ್ರೆಲ್ಲ ನಾ ಅಂದ್ರೆ ಯಾವುದು ಕೂಡ ಆಗೋದಿಲ್ಲ. ನಾ ಮತ್ತು ನಾವು ಅದರಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನಾ ಅಂದ್ರೆ ಏನಾಗುತ್ತೆ, ನಾವು ಅಂದ್ರೆ ಏನಾಗುತ್ತೆ. ಅದಕ್ಕೆ ಇವತ್ತೆಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ. ನನ್ನನ್ನು ಕೂಡ ಕರೆದಿ 4 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ತಮ್ಗೆಲ್ಲರಿಗೆ, ಎಲ್ಲ ಬಸವ ಭಕ್ತಾದಿಗಳಿಗೆ ಕೋಟಿ ಅಭಿನಂದನೆಗಳು ಸಲ್ಲಿಸಿ ನಿಮ್ಗ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಸವ.